ನೀವು ಒಂದು ಸೈಕಲ್ ಹಿಡ್ಕೊಂಡ್ ಬಂದಿದ್ದೀರಾ, ಇನ್ನೊಬ್ಬ ಬೈಕ್ ಹಿಡ್ಕೊಂಡ್ ಬಂದಿಯಾನೆ, ಇನ್ನೊಬ್ಬ ಎತ್ತಿನ ಗಾಡಿ ಹಿಡ್ಕೊಂಡ್ ಬಂದಿಯಾನೆ. ಒಬ್ಬೊಬ್ರು ಹೇಳ್ತೀರ ನೋಡಪ್ಪ ಇದು ಬೆಟ್ರ್, ನಿನಗೆ ಮೂಮೆಂಟಲ್ಲಿ ಸ್ವಲ್ಪ ಶೇಕ್ ಆಗುತ್ತೆ, ಅವನೇನೋ ಹೇಳ್ತಾ ಇದ್ದಾನೆ. ಇನ್ನೊಬ್ಬ ನೋಡಪ್ಪ ನಿನ್ನ ಕಾಲೆಲ್ಲ ಎಕ್ಸಸೈಸ್ ಆಗುತ್ತೆ, ಈ ಥರ. ಇನ್ನೊಬ್ಬ ಬೈಕಲ್ಲಿ ಫಾಸ್ಟಾಗಿ ಹೋಗ್ಬೋದು, ನಾನು ಪಕ್ಕದಲ್ಲಿ ಬೈಕ್ ಹಿಡ್ಕೊಂಡು ಪಾಪ ಫಾಸ್ಟಾಗಿ ಹೋಗೋದ್ರೆ ಇಬ್ಬರು ಯಾಕಪ್ಪ ಇಲ್ಲಿ ಅಂತ ನಾವು ಅಲ್ವಾ. ನೀವು ಹೇಳ್ತಿರೋದು ಮಾಡ್ತಾ ಇದ್ದಾರೆ, ನಾನೊಂದು ಬೇರೆ ಹೇಳ್ತಾ ಇದ್ದೀನಿ. ಖಂಡಿತ ಇಲ್ಲಿ ₹1 ಇದಾದರೂ ಕೂಡ ಅದು ಮತ್ತೆ ಲಿಮಿಟ್ಲೆಸ್ ಆಗುತ್ತದು ಅಂತ ನಾನು ಕಂಡ್ಕೊಂಡಿರೋ ಸತ್ಯ. ಅದು ಫಸ್ಟು ಸಣ್ಣದಾಗಿ ಸ್ಟಾರ್ಟ್ ಆಗುತ್ತೆ. ₹1000 ತೊಂದರೆ ಇಲ್ಲ, ಪಾಂಪ್ಲೆಟ್ ಹಂಚೋದು ತಪ್ಪೇನಿಲ್ಲ ಅಂತ. ಪಾಂಪ್ಲೆಟ್ ಹೋಗಿ ನೆಕ್ಸ್ಟ್ ಪಾಂಪ್ಲೆಟ್ ಹಂಚೋದಕ್ಕೆ ಒಂದು ಆಟೋಲ್ಲಿ ಹೋದರೆ ಬೆಟ್ರು ಅಂತ, ಆಟೋಗೊಂದು ಪೋಸ್ಟರ್ ಹಾಕರೆ ಬೆಟ್ರಲ್ಲ ಅಂತ. ಪಾಪ ಇವನೊಬ್ಬನಿಗೆ ಯಾರಿಗೂ ಆಗಲ್ಲ, ಅವನಿಗೆ ಕೆಲಸ ಮಾಡೋಕ್ಕೆ ತಾಕತ್ತಿದೆ, ಅವ್ನಿಗೆ. ಇನ್ನೊಬ್ಬ ಬರ್ತಾನೆ, ಬಿಡ ನಾನು ನೋಡ್ಕೊತೀನಿ, ಬಿಡ ನೀನು ಸುಮ್ಮನೆ ನೀನು ನಿಂತ್ಕೊಳ್ಳ, ನೀನು ನಂಗೆ ಸಪೋರ್ಟ್ ಮಾಡ, ನೀನು ಬಿಡ ಅವ್ನು ಆಟೋ ತರ್ತಾನೆ. ಇನ್ನೊಬ್ಬ ಆಟೋ ನೋಡ್ಬಿಟ್ಟು ಇನ್ನೊಬ್ಬ ಬರ್ತಾನೆ, ನಾನು ವ್ಯಾನೇ ತಂದುಬಿಡ್ತೀನಪ್ಪ, ಒಂದು 2 ವ್ಯಾನ್ ಇದೆ ನಂದು, ಜೊತೆಲಿ ಬಂದ್ಬಿಡಿ ಎಲ್ಲ, ನಿಮಗೆಲ್ಲ ಊಟ ನನ್ನ ಖರ್ಚೆ, ನನ್ನ ಕೈಯಿಂದ ಹಾಕ್ಸ್ತೀನಿ, ದೇಶಕ್ಕೋಸ್ಕರ ಇಷ್ಟು ಮಾಡಲ್ವ ಅಂತ ಅವನೊಂದು 1000 ಜನಕ್ಕೆ ಊಟ ಹಾಕಿಸ್ತಾನೆ. ಇದೇ ತಾನೇ ಆಗ್ತಿರೋದು ಇವಾಗ. ಇನ್ನೊಬ್ಬ ಬರ್ತಾನೆ, ಕೋಟ್ಯಾಧೀಶ್ವರ ಬರ್ತಾನೆ, ಸಭೆ ಕರೆಯ ಒಂದು ಎಲ್ಲರಿಗೂ ಹಾಕಯ, ಏನು ನನ್ನ ದುಡ್ಡು ಹೋದ್ರೆ ಹೋಗ್ಲಿ ಅಂತ. ನೀವಂತೂ ಪ್ರಚಾರ ಭಾಷಣ ಮಾಡೋದಿಲ್ಲ ಅಂತ ಡಿಸೈಡ್ ಮಾಡ್ಬೋದು. ಅಲ್ಲ ನೀವು ಇದೇ ತಾನೇ ಆಗ್ತಿರೋದು ಅಂತ ನಾನು ಹೇಳ್ತಿರೋದು. ಎಲ್ಲಿ ಕಂಟ್ರೋಲ್ ಮಾಡ್ತೀರಾ ಇದನ್ನ ಅಂತ, ಎಲ್ಲಿ ಕಂಟ್ರೋಲ್ ಮಾಡ್ತೀರಾ ಇದನ್ನ?